ಇದು ಕೀಳುಮಟ್ಟದ ರಾಜಕೀಯ. ಕಾಂಗ್ರೆಸ್ ವಿರುದ್ಧ ಸಿಡಿದಿದ್ದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಗ್ರರಿಗೆ ಇಂಬು ಇರುವಂತೆ ಇವೆ. ಇದು ಕೀಳುಮಟ್ಟದ ರಾಜಕೀಯ. ಕಾಂಗ್ರೆಸ್ ವಿರುದ್ಧ ಸಿಡಿದಿದ್ದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಗ್ರರಿಗೆ ಇಂಬು ಇರುವಂತೆ ಇವೆ. ಕಾಂಗ್ರೆಸ್ ನಾಯಕರು ಬೇಜವಾಬ್ದಾರಿತನ ಹೇಳಿಕೆ. ಜಮೀರ್ಗೆ ಸರಿಯಾಗಿ ಜಾಡಿಸಿದಂತಹ ಜೋಶಿ ಸ್ಫೋಟ ಭಯೋತ್ಪಾದನೆ ದಾಳಿ ನಡೆದಾಗಲೂ ಕೂಡ ಕಾಂಗ್ರೆಸ್ ತೀರಾ ಕೀಳುಮಟ್ಟದ ರಾಜಕೀಯಕ್ಕೆ ಇಳಿಯುತ್ತದೆ. ಈಗ ದೆಹಲಿ ಸ್ಫೋಟದಲ್ಲೂ ಕೂಡ ಇದನ್ನೇ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕಾರು ಸ್ಫೋಟದಿಂದ ದೇಶವೇ ತಲ್ಲಣಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡಬೇಕಾಗಿದೆ. ಉಗ್ರರಿಗೆ ಹಾಸಿಗೆ ಹಾಸಿಕೊಟ್ಟಂತೆ ವ್ಯತಿರಿಕ್ತ ಮಾತುಗಳನ್ನು ಆಡ್ತಾ ಇದ್ದಾರೆ. ಸ್ಫೋಟಕ್ಕೂ ಕೂಡ ಬಿಹಾರದ ಇಲೆಕ್ಷನ್ಗೂ ಕೂಡ ಏನ್ ಸಂಬಂಧ ಇದೆ? ಕಾಂಗ್ರೆಸ್ ನಾಯಕರು ಸ್ವಲ್ಪ ಸೂಕ್ಷ್ಮ ಮತೀಯರಾಗಿ ವರ್ತನೆ ಮಾಡಲಿ. ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಜೋಶಿ. ದೇಶದಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿದೆ. ಸೊ ಈ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ 12 ಜನ ಸಾವನ್ನಪ್ಪಿದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ತೀರಾ ಗಂಭೀರವಾಗಿರುವಂತಹ ಗಾಯಗಳಾಗಿದೆ. ಇಲ್ಲಿ ನಾವು ನೋಡ್ಬೇಕಾಗಿದ್ದು ಏನು ಅಂತಂದ್ರೆ, ಯಾಕಾಗಿ ಹೀಗಾಯ್ತು, ಎಲ್ಲಿಂದ ಹೀಗಾಯ್ತು, ಯಾವ ದ್ವೇಷಕ್ಕಾಗಿ ಹೀಗಾಯ್ತು ಅನ್ನುವಂತಹ ವಿಚಾರಗಳನ್ನ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಟು ನೀವು ಕಾಂಗ್ರೆಸ್, ನೀವು ಬಿಜೆಪಿ, ಇನ್ನೊಂದು ಬೇರೆ ಯಾವುದೋ ಪಕ್ಷ, ಸೊ ಈ ಒಂದು ಸಮಯದಲ್ಲಿ ಹಿಂಗ್ಯಾಕಾಯ್ತು ಅನ್ನೋದು ಅಲ್ಲವೇ ಇಲ್ಲ. ಎಲ್ಲಾ ಪಕ್ಷಗಳನ್ನ ಮರೆತು ದೇಶದ ಜೊತೆಗೆ ನಿಂತುಕೊಳ್ಳಬೇಕಾಗಿದ್ದು ಮನುಷ್ಯತ್ವದ ಗುಣ. ಅದನ್ನ ಮಾಡಬೇಕು. ಇನ್ನು ಯೋಚನೆ ಮಾಡಬೇಕಾಗಿರುವ ಅಂಶಗಳು ಏನು ಅಂತಂದ್ರೆ, ಚುನಾವಣೆಯ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವ ಕಾರಣ ಯಾರ್ದಾರು ದ್ವೇಷ ಆಗ್ತಾ ಇದೆಯಾ, ಅಥವಾ ಭಾರತವನ್ನ ಹೆದರಿಸುವಂತಹ ಪ್ರಯತ್ನವನ್ನ ಬೇರೆ ದೇಶದವ್ರು ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನಾವಲ್ಲೇ ಜಗಳ ಮಾಡಿಕೊಂಡು ಒಂದ್ ಪಕ್ಷದ ಮೇಲೆ ಮತ್ತೊಂದು ಪಕ್ಷ, ಮತ್ತೊಂದು ಪಕ್ಷದ ಮೇಲೆ ಮತ್ತೊಂದು ಪಕ್ಷ ಅಂತ ಹೇರ್ಕೊಂಡು ಹೋಗೋದ್ರಿಂದ ಏನ್ ಸಿಗುತ್ತೆ? ಜನಗಳಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಏನು ಅಂತಂದ್ರೆ, ಯಾಕಾಗಿ ಬಾಂಬ್ ಬ್ಲಾಸ್ಟ್ ಆಯ್ತು, ಎಲ್ಲಿ ಮಿಸ್ ಆಯ್ತು ಅನ್ನೋದು. ಅದಕ್ಕೆ ನಾವು ಸರಿಯಾಗಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ಬೇಕೇ ವಿನಃ ಅವ್ರ ಪಕ್ಷದ ಮೇಲೆ ಏನ್ರಿ ಆಗುತ್ತೆ? ಸ್ಫೋಟ ಆಯ್ತು ರೈಟ್, ಅದಕ್ಕೆ ಕಾರಣ ಯಾವ ದೇಶದಿಂದ ಈ ರೀತಿ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಜನಗಳಿಗೆ ತಿಳುವಳಿಕೆ ಹೇಳಬೇಕೆ ಹೊರತು ಕಾಂಗ್ರೆಸ್ ಬಿಜೆಪಿ ಏನ್ ಮಾಡ್ತು ಅನ್ನುವಂಥದ್ದಲ್ಲ. ಈಗ ಈ ವಿಚಾರ ಯಾವುದು ಅಂತಂದ್ರೆ, ಜೋಶಿ ಮತ್ತು ಜಮೀರ್ ಅಹಮದ್ ಖಾನ್ ಅವರ ವಿಚಾರದ ಬಗ್ಗೆ ಮಾತನಾಡುವುದಾದ್ರೆ, ದೇಶದಲ್ಲಿ ಎಲ್ಲೆಡೆ ಸ್ಫೋಟ ಆಗ್ತಾ ಇದೆ. ಭಯೋತ್ಪಾದನೆ ದಾಳಿ ನಡೆದಾಗ್ಲೂ ಕೂಡ ಕಾಂಗ್ರೆಸ್ ತೀರಾ ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿತಾ ಇದೆ. ಈಗ ದೆಹಲಿ ಸ್ಫೋಟದಲ್ಲೂ ಕೂಡ ಅದನ್ನೇ ಮಾಡ್ತಾ ಇದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ರು. ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದಂತಹ ಕಾರು ಸ್ಫೋಟದಿಂದ ದೇಶವೇ ತಲ್ಲಣಗೊಂಡಿದೆ. ಕನ್ಫ್ಯೂಸಿಂಗ್ ಆಗಿದೆ ದೇಶ. ಏನು ಎತ್ತ ಅಂತಾನೆ ಗೊತ್ತಾಗ್ತಾ ಇಲ್ಲ ದೇಶಕ್ಕೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನ ಬಲವನ್ನ ಪ್ರದರ್ಶಿಸದೆ ಉಗ್ರರಿಗೆ ಹಾಸಿಗೆ ಹಾಸಿಕೊಟ್ಟಂತೆ ವ್ಯತಿರಿಕ್ತ ಮಾತುಗಳನ್ನು ಆಡ್ತಾ ಇದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶವನ್ನ ಹೊರಹಾಕ್ತಾರೆ. ದೇಶದ ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಿರುವಂತಹ ಕಾರು ಸ್ಫೋಟಕ್ಕೂ ಕೂಡ ಬಿಹಾರದ ಎಲೆಕ್ಷನ್ಗೂ ಕೂಡ ಸಂಬಂಧ ಏನು? ಕಾಂಗ್ರೆಸ್ ನಾಯಕರು ಸ್ವಲ್ಪ ಸೂಕ್ಷ್ಮ ಮತೀಯರಾಗಿ ವರ್ತನೆ ಮಾಡಬೇಕು. ಉಗ್ರರಿಗೆ ಇಂಬು ಇರುವಂತೆ ಬೇಜವಾಬ್ದಾರಿತನ ಹೇಳಿಕೆಗಳು, ಕೀಳು ಮಟ್ಟದ ರಾಜಕೀಯ ಮಾಡುವುದನ್ನ ಬಿಡಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ದೇಶದಲ್ಲಿ ಕಾರು ಸ್ಫೋಟದಿಂದ 12 ಜನ ಅಮಾಯಕರು ಮೃತಪಟ್ಟಿದ್ದಾರೆ. ಹಲವರಿಗೆ ಗಾಯಗಳಾಗಿದೆ. ಜೀವದ ಬೆಲೆ ಗೊತ್ತಾಗ್ತಾ ಇದೆ. ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ ಈ ರೀತಿಯಾಗಿ ಮಾತನಾಡುವುದು ಅಂತ ಹೇಳಿ ಟೀಕಾ ಪ್ರಹಾರವನ್ನು ಮಾಡಿಕೊಂಡಿರುವಂತದ್ದು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಟೀಕಾ ಪ್ರಹಾರನಾರು ಮಾಡ್ಕೊಳ್ಳಿ, ಮತ್ತೆಂತಾದ್ರು ಮಾಡ್ಕೊಳ್ಳಿ, ಆದ್ರೆ ದೇಶದ ಜನರಿಗೆ ಕೊಡುವಂತ ಇನ್ಫಾರ್ಮೇಶನ್ ಕೊಡಿ.
ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನುವಂಥದ್ದು ಬರೋದಿಲ್ಲ. ದೇಶಕ್ಕೆ ನಷ್ಟವಾಗಿರುವಂಥದ್ದು, 12 ಜನ ಅಮಾಯಕರು ಸತ್ತಿರುವಂಥದ್ದು, ಅದಕ್ಕೆ ಯೋಚನೆ ಮಾಡಬೇಕು, ಅದರ ಬಗ್ಗೆ ಮಾತನಾಡಬೇಕು. ದೆಹಲಿ ಸ್ಫೋಟ ಭಯೋತ್ಪಾದಕರ ಕೃತ್ಯದ ಬಗ್ಗೆ ತನಿಖೆ ನಡೀತಾ ಇದೆ. ಆದರೆ ಕಾಂಗ್ರೆಸ್ ನಾಯಕರು ಮುಂಚಿತವಾಗಿಯೇ ತೀರ್ಮಾನಕ್ಕೆ ಬಂದು ಬಿಡ್ತಾ ಇದ್ದಾರೆ. ಬೆಂಗಳೂರು ಕೆಫೆ ಸ್ಫೋಟ, ಪಹಲ್ಗಾಮ್ ಭಯೋತ್ಪಾದನಾ ದಾಳಿ, ಹೀಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಮಾದರಿಯಲ್ಲೇ ಹೇಳಿಕೆಯನ್ನ ನೀಡುತ್ತಾ ಬಂದಿದ್ದಾರೆ ಅಂತ ಹೇಳಿ ಹರಿಹಾಯ್ದಿದ್ದಾರೆ. ದೇಶದ ಎಲ್ಲೇ ಆಗಲಿ ಭಯೋತ್ಪಾದನಾ ದಾಳಿ ನಡೆದಾಗ ಉಗ್ರರನ್ನ ಸದೆಬಡಿಲಿಕ್ಕೆ ಪಕ್ಷಾತೀತವಾಗಿ ಬೆಂಬಲ ಕೊಡಬೇಕು, ಒಗ್ಗಟ್ಟಿನ ಬಲವನ್ನ ಪ್ರದರ್ಶನ ಮಾಡಬೇಕು, ಉಗ್ರರ ವಿರುದ್ಧ ಒಂದೇ ಗಟ್ಟಿ ಧ್ವನಿಯಲ್ಲಿ ಮೊಳಗಿಸಬೇಕು. ಆದ್ರೆ ಕಾಂಗ್ರೆಸ್ ನಾಯಕರು ಹಿಂಗೆ ಕೀಳು ಮಟ್ಟದ ರಾಜಕೀಯವನ್ನ ಮಾಡ್ತಾ ಇರೋದು ದೊಡ್ಡ ದುರಂತ, ದೌರ್ಬಲ್ಯ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೊಂಡಿರುವಂತಹ ಮಾತು. ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡ್ತಾರೆ. ಆ ಒಂದು ಟ್ವೀಟ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ದೆಹಲಿಯ ಕೆಂಪು ಕೋಟೆಯ ಬಳಿ ಸಂಬಂಧಿಸಿದಂತಹ ಸ್ಫೋಟದಿಂದ ರಾಷ್ಟ್ರವೇ ತಲ್ಲಣಗೊಂಡಿದೆ. ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಬೇಜವಾಬ್ದಾರಿತನ, ಕೀಳು ರಾಜಕೀಯ ಹೇಳಿಕೆಗಳನ್ನ ನೀಡ್ತಾ ಇರೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿಯಾಗಿದೆ ಅನ್ನುವಂತಹದ್ದು ಸಾಕಷ್ಟು ವಿಚಾರಗಳನ್ನ ಬರ್ಕೊಂಡಿದ್ದಾರೆ ಜೋಶಿ ಅವರು. ಸ್ಫೋಟದಿಂದ 12 ನಾಗರಿಕರು ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಭಯೋತ್ಪಾದಕರ ಕೃತ್ಯದ ಬಗ್ಗೆ ತನಿಖೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಡೀ ದೇಶ ಒಂದೇ ಒಂದು ಧ್ವನಿಯಲ್ಲಿ ಇರಬೇಕು, ಧ್ವನಿಯಲ್ಲಿ ಮಾತನಾಡಬೇಕಾಗಿರುವಂತಹ ಒಂದು ಇದು ಬಂದಿದೆ. ಏನು ಅಂದ್ರೆ ಕಾಲಾವಕಾಶ ಬಂದಿದೆ, ನಾವೀಗ ಪಕ್ಷ ಅಂತ ಯೋಚನೆ ಮಾಡಬಾರ್ದು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಜಮೀರ್ ಅವರು ಯಾವ ಮಾತನ್ನ ಈ ರೀತಿಯಾಗಿ ಹೇಳಿದ್ರು, ಯಾವ ಮಾತಿಗೋಸ್ಕರ ಜೋಶಿ ಅವರು ಈ ರೀತಿ ಹೇಳಿದ್ರು ಅಂದ್ರೆ, ಜಮೀರ್ ಈ ಹಿಂದೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದಿಷ್ಟು ಪ್ರೆಸ್ ಮೀಟ್ಗಳಲ್ಲಿ ಮಾತನಾಡ್ತಾರೆ. ಅವರು ಬಿಹಾರದ ಚುನಾವಣೆಯ ಮುನ್ನ ಯಾಕೆ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳಿ ಜಮೀರ್ ಪ್ರಶ್ನೆಯನ್ನು ಕೇಳ್ತಾರೆ. ಸ್ಫೋಟಕದ ಬಗ್ಗೆ ಕೆಲ ಪ್ರಶ್ನೆಗಳಿದೆ. ಭಯೋತ್ಪಾದನೆಗೆ ಮುಸ್ಲಿಮರನ್ನ ದೂರುವುದು ಸರಿಯಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಇಸ್ಲಾಂ ಧರ್ಮದಲ್ಲಿ ಭಯೋತ್ಪಾದನೆ ಅವಕಾಶ ಇಲ್ಲ, ಹೀಗಾಗಿ ಭಯೋತ್ಪಾದಕರು ಮುಸ್ಲಿಮರು ಸಾಧ್ಯವಾಗಿರುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇಲ್ಲಿ ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅಂತ ಹೇಳ್ತಾ ಇಲ್ಲ, ಭಯೋತ್ಪಾದನೆ ಮಾಡಿದ್ದವರ ಪೈಕಿಯಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ. ಹೌದು, ಎಲ್ಲಿ ಯಾವ ಧರ್ಮದಲ್ಲೂ ಕೂಡ ಭಯೋತ್ಪಾದನೆ ಮಾಡಿ ಅಂತ ಹೇಳಲಿಲ್ಲ, ಮುಸ್ಲಿಂ ಧರ್ಮದಲ್ಲೂ ಕೂಡ ಭಯೋತ್ಪಾದನೆ ಮಾಡಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಈಗ ಮುಸ್ಲಿಂ ಮತ್ತು ಹಿಂದೂ ಅನ್ನೋದು ಇಲ್ಲವೇ ಇಲ್ಲ ಜಮೀರ್ ಅವರೇ. ಈಗಿರೋದು 12 ಜನ ಅಮಾಯಕರ ಪ್ರಾಣ ಹೋಗಿದೆ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು. ಮುಸ್ಲಿಂ, ಹಿಂದೂ, ಕ್ರೈಸ್ತ, ಜೈನ್ ಇಲ್ಲವೇ ಇಲ್ಲ ಅಲ್ಲಿ. ಯಾವ ಧರ್ಮದವರು ಮಾಡಿದ್ರು ಕೂಡ ಅದು ತಪ್ಪೇ. ಇಲ್ಲಿ ರಾಜಕೀಯ ಕೆಸರಚಾಟ ಯಾಕೆ, ರಾಜಕೀಯ ಬಣ್ಣ ಯಾಕೆ, ಐ ಡೋಂಟ್ ನೋ, ಅದು ಗೊತ್ತಾಗ್ತಾ ಇಲ್ಲ ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.